ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಕೈ ಕಾರ್ಯಕರ್ತರ ಮೊಟ್ಟೆ ಎಸೆತ ಪ್ರಕರಣ ಇದನ್ನ ಖಂಡಿಸಿ ವಿಧಾನಸೌಧ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ಮಾಡಿದ್ರು ಬಿಜೆಪಿಯವರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟಿಸಿದರು. ಶಾಸಕರ ಮೇಲೆ ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಿದಂತಹ ಕುರಿತಾಗಿ ತನಿಖೆ ಆಗಬೇಕು ಅಂತ ಬಿಜೆಪಿ ಒತ್ತಾಯ ಮಾಡಿದೆ. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದಲೇ ಈ ಘಟನೆ ನಡೆದಿರೋದು ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಮೊಟ್ಟೆ ಎಸೆದವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ರಾಜ್ಯಪಾಲರಿಗೆ ಬಿಜೆಪಿ ದೂರು ಕೊಟ್ಟಿದೆ. ಸೂಕ್ತ ತನಿಖೆಗೆ ನಿರ್ದೇಶನ ನೀಡಬೇಕು ಅಂತ ರಾಜ್ಯಪಾಲರ ಕಚೇರಿಗೆ ದೂರು ನೀಡಿದ್ದಾರೆ ಬಿಜೆಪಿ ನಾಯಕರು. ಕಾಂಗ್ರೆಸ್ಸಿನ ಏಡಿ ಕಾರ್ಯಕರ್ತರಿಗೆ ಭಾರತ್ ಮಾತಾ ಕಿ ಮಕ್ಕಳಿಗೆ ಮೊಟ್ಟೆ ಕೊಡದೆ ಶಾಸಕರ ಗುಂಡಾ ಸಂಸ್ಕೃತಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ನನ್ನ ನಾಲ್ಕು ಮಾತು. ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ, ದೇಶದ್ರೋಹಿ ಕಾಂಗ್ರೆಸ್ ನಾಯಕತ್ವಕ್ಕೆ, ವಿದ್ಯಾರ್ಥಿಗಳ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕಾಂಗ್ರೆಸ್ಸಿನ ನಾಯಕತ್ವಕ್ಕೆ, ನಮ್ಮ ಶಾಸಕರ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ, ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥ ಸರ್ಕಾರಕ್ಕೆ ಶಾಸಕ. ಈ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರುಗಳು ಮಾತನಾಡಿದರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆರ್ ಅಶೋಕ್, ಸುರೇಶ್ ಕುಮಾರ್ ಸೇರಿದಂತೆ ಬಿಜೆಪಿಯ ಹಲವು ನಾಯಕರುಗಳು ಈ ಮೊಟ್ಟೆ ಎಸೆತ ಪ್ರಕರಣವನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು. ಇವತ್ತು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಗುಂಡಾ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಪ್ರಮಾಣ ವಚನವನ್ನು ತೆಗೆದುಕೊಂಡು 48 ಗಂಟೆಗಳಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಯಾರು ಗುಂಡಾಗಳಿದ್ದಾರೆ ಒದ್ದು ಒಳಗಾಕಿ ಅಂತ ಹೇಳಿದ್ರು. ನಮ್ಮ ಶಾಸಕ ಆಗಿರ್ತಕ್ಕಂಥ ಹರೀಶ್ ಅವರು ರಾಮಮೂರ್ತಿ ಮೇಲೆ ಹಲ್ಲೆ ಆಗಿದೆ, ಅಶ್ವಥ್ ನಾರಾಯಣ್ ಮೇಲೆ ಹಲ್ಲೆ ಆಗಿದೆ ಅಂತ ಗುಂಡಾ ಕಾಂಗ್ರೆಸ್ಸಿಗರೇನಿದ್ದಾರೆ ಅವ್ರನ್ನ ಒದ್ದು ಒಳಗಾಗ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ, ಆಗ್ರಹ ಪಡಿಸ್ತಾ ಇದ್ದೇವೆ. ಇಂಥ ಗುಂಡಾ ಸರ್ಕಾರ ಜೊತೆ ನೀವು ಕೈ ಜೋಡಿಸ್ಬೇಡಿ, ಆ ಗುಂಡಾಗಳನ್ನು ಹಿಡಿದು ಒಳಗಾಗ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ರಾಜ್ಯಪಾಲರು ಕೂಡ ಅದು ಪತ್ರವನ್ನು ಕೂಡ ನಾವು ಬರೀತಾ ಇದ್ದೇವೆ. ಅವರು ಪ್ರತಿಭಟನೆ ಮಾಡ್ಬೋದು ಬಿಜೆಪಿ ಆಫೀಸಲ್ಲಿ. ಇದುವರೆಗೂ 30 ಸರಿ ಮಾಡವ್ರೆ, ಏನಿಲ್ಲ. ಕೇಸ್ ಹಾಕಕ್ಕ ಕೋರ್ಟ್ ಹೇಳಿದ್ದು, ಅರೆಸ್ಟ್ ಮಾಡಬೇಕು. ನೀವು ಅವ್ರನ್ನ ಮಾಡಿದ್ದೀರಾ, ಎಲ್ಲಿ ಬೇಕಾದರೂ ಮಾಡ್ಬೋದು. ನಾವು ಮಾತ್ರ ಕರೆಕ್ಟಾಗಿ ಫ್ರೀಡಮ್ ಪಾರ್ಕಲ್ಲೇ ಮಾಡ್ಬೋದು. ಇದು ಕಾನೂನ. ಇದು ಪೊಲೀಸ್ ವೈಫಲ್ಯನೂ ಕಾಣ್ತಾ ಇದೆ. ನಮ್ಮ MLAಗಳ ಮೇಲೆ, ಅದು ಪೊಲೀಸ್ ವ್ಯಾನಲ್ಲಿದ್ದಾಗ, ನಾವು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ನಮ್ಮ ಮೇಲೆ ಹೊಡಿತಾರೆ, ಮೊಟ್ಟೆ ತೋರ್ತಾರೆ, ಹಲ್ಲೆ ಮಾಡ್ತಾರೆ ಅಂದರೆ ನೀವು ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ರೆ ಇದು ಅಪರಾಧ. ಶಾಲಾ ಮಕ್ಕಳಿಗೆ ಮೊಟ್ಟೆ ಅಂತೂ ಕೊಡಲ್ಲ, ಇಲ್ಲಿ ಬಂದು ಮೊಟ್ಟೆ ಎಸಿತಾರೆ. ಅದು ಶಾಸಕರ ಮೇಲೆ ಮೊಟ್ಟೆ ಎಸಿತಾರೆ. ಮೊಟ್ಟೆ ಎಸಿದಲ್ದೇ ಮೊಟ್ಟೆ ಎಸೆದ ಘಟನೆಯನ್ನು ಸಮರ್ಥಿಸ್ಕೊಳ್ಳಿ, ಬದಲಿಗೆ ತಮ್ಮ ಅನುಯಾಯಿಗಳಿಗೆ ಪ್ರಚೋದನೆ ನೀಡಿ. ಕಳೆದ ಇವತ್ತಿಗೆ 50 ದಿವಸ ಆಯಿತು ಹೆಚ್ಚು ಕಡಿಮೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ. ಜೊತೆಗೆ ಇದ್ರ ಬಗ್ಗೆ ಒಂದು ಹೈಯರ್ ಲೆವೆಲ್ ಒಂದು ವಿಚಾರಣೆ ನಡೀಬೇಕು. ಯಾಕಂದರೆ ಶಾಸಕ ನಡ್ಕೊಂಡು ಹೋಗ್ತಾ, ಅವನ ಪಾಪ ನಿರಾಯುಧನಾಗಿ ನಡ್ಕೊಂಡು ಹೋಗ್ತಾ ಇರುವಾಗ ಅವನ ಈ ರೀತಿ ಹಲ್ಲೆ ಮಾಡೋದು, ಬಿ ಜೆ ಪಿಯವ್ರು ಬಂದರು ಅಂದರೆ BJP ಆಗದೇ ಈ ರಾಜ್ಯದಲ್ಲಿ ತಪ್ಪ, ಈ ರಾಜ್ಯದಲ್ಲಿ ಅಪರಾಧನ? ಆ ರೀತಿ ಒಂದು ವಾತಾವರಣ ಇವತ್ತು ಸೃಷ್ಟಿ ಮಾಡ್ತಾರೆ. ಅದ್ರ ಬಗ್ಗೆ ಗವರ್ನರ್ಗೆ ನಾವು ಏನು ಕೊಡಬೇಕು ಮೆಮೊರಂಡಮ್ ಕೊಡ್ತೀವಿ. ನೀಟ್ ಪ್ರಕರಣದಲ್ಲಿ ಮೇ 3ನೇ ತಾರೀಕು ಪರೀಕ್ಷೆ ಆದಾಗ ಏನು ಪ್ರಮಾದ ಆಗಿದೆ ಅಂದರೆ ಸೋರುವಿಕೆ ಆಗಿದೆ, ಅದ್ರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.